ಇವತ್ತು ನವೆಂಬರ್ 26 ನಮ್ಮ ದೇಶಕ್ಕೆ ನಮ್ಮೆಲ್ಲರ ನಾಯಕರು ಹಾಗೂ ಸಮಾನತೆಯ ಹರಿಕಾರರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ. ನಾವೆಲ್ಲರೂ ಈಗ ಸಮಾನತೆಯ ಬದುಕನ್ನು ಬದುಕ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ನೆನೆಸುತ್ತಾ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಸಂವಿಧಾನ ನೀಡಿದಂತಹ ಹಾಗೂ ಎಲ್ಲ ಮಹಿಳೆಯರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಸಮಾನತೆಯನ್ನು, ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡಿದಂತಹ ಸಂವಿಧಾನ ನೀಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ನೆನೆಸ್ಬೇಕಾಗ್ತದೆ. ಕೆಲ ಸಂವಿಧಾನ ವಿರೋಧಿಗಳು ಈ ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಜಾತ್ಯತೀತ ಪದ ಸೇರಿಸಲಿಲ್ಲ, ಅದು ಆಮೇಲೆ ಸೇರಿಸಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿಸಲಿಲ್ಲ ಅಂತ ಹೇಳ್ತಾರೆ. ಅದನ್ನು ನಾನು ಇದು ಸಂವಿಧಾನ ಒಳಗೆ ಅಕ್ಷರಗಳನ್ನು, ಪದಗಳನ್ನು ಸೇರಿಸಿದರೆ ಮಾತ್ರ ಅದು ಜಾತ್ಯತೀತ ಅಲ್ಲ, ಅದು ಬರೆದಂತಹ ಮೂಲ ಆಶಯನೇ ಜಾತ್ಯತೀತ. ಈ ಭಾರತ ದೇಶದ ಸಂವಿಧಾನ ಜಾತ್ಯತೀತ ಸಂವಿಧಾನ. ಇದನ್ನು ಇಡೀ ವಿಶ್ವದ ನಾಯಕರು ಗೌರವಿಸಿದ್ದಾರೆ. ನಮ್ಮ ಮಹಾತ್ಮ ಗಾಂಧೀಜಿ ಅವರು, ನೆಹರು ಅವರು, ಇಡೀ ನಮ್ಮ ನಾಯಕರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ಎಂತೆಂಥ ಮಹಾನ್ ನಾಯಕರು ಇದನ್ನು ಸಂವಿಧಾನ ಒಪ್ಪಿಕೊಂಡು ಸಮರ್ಪಣೆ ಮಾಡಿದಂಥ ದಿನ. ಇವತ್ತು ನಾವು ಅವ್ರಿಗೆ ನೆನೆಸುವಂತ ದಿನ. ಮತ್ತೊಂದು ಕಡೆ ಈ ದಿನವನ್ನು ಕೆಲ ಉಗ್ರವಾದಿಗಳು ನಾವು ತೀವ್ರವಾಗಿ ಖಂಡಿಸುತ್ತಾ ಈ ನಮ್ಮ ಪಕ್ಕದ ದೇಶ ಇದೇ ದಿನ ಮುಂಬೈ ದಾಳಿ ಮಾಡಿ ನಮ್ಮ ಭಾರತೀಯರ ಮೇಲೆ ದೌರ್ಜನ್ಯ ಎಸಗಿ ಕೊಲೆಗಳನ್ನು ಮಾಡಿ ನಮ್ಮ ಮೇಲೆ ಆತಂಕವಾದಿಗಳಿಂದ ಹಲ್ಲೆ ಮಾಡಿಸಿದರು. ಇದನ್ನು ಕೂಡ ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸುತ್ತಾ ಏನು ತೀರಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಹುತಾತ್ಮರಾದ, ಶಹೀದ್ ಅಂತೀವಿ ನಾವು, ಹುತಾತ್ಮರಾದ ಎಲ್ಲರಿಗೂ ನಾವು ಇವತ್ತು ಗೌರವಪೂರ್ವಕವಾದ ಶ್ರದ್ಧಾಂಜಲಿ ಕೂಡ ಮಾಡುತ್ತಿದ್ದೇವೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ, ಈ ಸಂವಿಧಾನದ ಮೂಲ ಆಶಯ ಎಲ್ಲ ಜನರಿಗೆ ಮುಟ್ಟುವಂತ ನಿಟ್ಟಿನಲ್ಲಿ ಸಂವಿಧಾನದ ಪ್ರಿಯಾಂಬಲನ್ನು ಓದಿಸುವ ಕೆಲಸವನ್ನು ಕೂಡ ನಾವು ನೀವೆಲ್ಲರೂ ಮಾಡಬೇಕಾಗಿದೆ, ಮಾಡುತ್ತೇವೆ, ಮಾಡೋಣ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಂಡಂತಹ ನಾವು ನೀವು ಎಲ್ಲರೂ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ, ಹಿಂದುಳಿದ ವರ್ಗದವ್ರಿಗೆ ಯಾರಿಗೂ ಸೀಮಿತ ಅಲ್ಲ, ಎಲ್ಲರಿಗಾಗಿ ಬರೆದಂತಹ ಸಂವಿಧಾನ. ಒಬ್ಬ ಹುಚ್ಚ MLA ಮಾತಾಡ್ತಾನ, ಅವಂಗೇನು ಗೊತ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಒಳಗೆ ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು. ಸಾವಿರಾರು ವರ್ಷಗಟ್ಲೆ ತುಳಿದವ್ರು ನೀವು. ದಲಿತರ ಸ್ಥಿತಿ ಏನಿತ್ತು, ಇದೇ ಬ್ರಿಟಿಷರ ಆಳ್ವಿಕೆತ್ತ ಮುಂಚೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮೆಲ್ಲರ ಪರಿಸ್ಥಿತಿ ಏನಿತ್ತು. ನಾವೇನು ಹೊರಗೆ ದೇಶದಿಂದ ಎಲ್ಲರ ಇರಾನ್ ಇರಾಕ್ದಿಂದ ಬಂದವರಲ್ಲ, ಈ ದೇಶದ ಮೂಲ ನಿವಾಸಿಗಳು. ಕೇಳ್ಕೊನಿ, ಈ ದೇಶದ ನಾವು ಮೂಲ ನಿವಾಸಿಗಳು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು. ಇಲ್ಲಿ ಇಸ್ಲಾಂ ಧರ್ಮ ಬಂದಾಗ, ಸಮಾನತೆಯನ್ನು ಕಂಡಾಗ ನಾವೆಲ್ಲರೂ ನಮ್ಮ ಪೂರ್ವಜರು ಮುಸ್ಲಿಮರಾಗಿ ಕನ್ವರ್ಟ್ ಆಗ್ಯಾವ. ನಾವು ಮಾಜಿ ದಲಿತರು. ನೀ ಏನಾರು ತಿಳಿದಿರ್ಬೇಕು, ಅಲ್ಲಿಂದ ಬಂದಾರ ಮಕ್ಕಳು ಹಿಂಗೆ ನಡೆ, ನಿನ್ನಂತವ್ರು ಭಾಳ ಮಂದಿ ಬಂದಾರ, ಭಾಳ ಮಂದಿ ಹೋಗ್ಯಾರ. ನಮ್ಮ ಇದ್ರೊಳಗ ಫಿರೋನ್, ಹಮಾನ್, ಶದ್ದಾದ್, ನಮ್ರೂದ್ ಇಂಥವ್ರೆಲ್ಲರೂ ಏನು ಕಿತ್ಕೊಳಕ್ಕಾಗ್ಲಿಲ್ಲ. ನೀ ಏನದ ಒಂದು JJB MLA ಮಗನೇ. ಇದೆಲ್ಲ ಭಾಳ ಅದಾವ. ಇನ್ನು ಮುಂದಿನ ದಿನಗಳಲ್ಲಿ ನಿನಗೆ ಬರೋಬ್ಬರಿ ಮಾಡುವಂಥ ವ್ಯವಸ್ಥೆ ಕೂಡ ಸಮಾಜ, ಎಲ್ಲ ಧರ್ಮದವರು, ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡಿ ನಿನಗೆ ಮನೆಗೆ ಕಳಿಸ್ತಾರ ಅನ್ನೋದು ನನಗೆ ಭಾಳ ಗಟ್ಟಿಯಾದ ಆಶಾಭಾವನೆ, ಗಟ್ಟಿಯಾದ ನಂಬಿಕೆ ಇದೆ. ಯಾಕಂದ್ರೆ ಈ ಸೂಫಿ ಸಂತರ ನಾಡಿದು, ಬಸವಣ್ಣನವರು ಬೀಡಿದು, ಇಂಥಲ್ಲಿ ಜಾತಿವಾದಿತನ ನಡೆಯಂಗಿಲ್ಲ. ನೀ ಬರೇ ನಿನ್ನ ರಾಜಕೀಯಕ್ಕೆ ಜಾತಿ ತಂದು ಸೇರಿಸ್ತಿರ್ಬೇಕು. ಎಲ್ಲ ಮುಗ್ದದ ಕತಿ. ಸುಮ್ಮ ಅವರು 200 ರೂಪಾಯಿ ಬೇಯೋದು, ಅವಂಗೆ ಬೇಯೋದು ಮಾಡ್ಕೊತ ರಾಜಕೀಯ ಮಾಡ್ಕೊತ ಹೋಗು. ಇನ್ನು ಮನೆಗೆ ಕುಂಡ್ರೋದು ಪರ್ಮನೆಂಟ್ ಗ್ಯಾರಂಟಿ ಆಗ್ಯದ ನಿಂದು. ಈ ಸಂದರ್ಭ ಒಳಗೆ ಸಂವಿಧಾನ ದಿನಾಚರಣೆ ಒಳಗೆ ನಿನಗೆ ಯಾಕೆ ಕೇಳ್ಬೇಕಾಗ್ಯದಂದ್ರೆ, ನೀ ಸಂವಿಧಾನ ವಿರೋಧಿ ಅದಿ. ನಿನಗೆ ಸಂವಿಧಾನ ಓದೇ ಇಲ್ಲಿ, ಸಂವಿಧಾನ ಓದ್ಕೋ, ಆಮೇಲೆ ಮುಂದೆ ಮಾತಾಡತ್ತ. ಸರ್, ಮಾತು ಬಂದಾಗ ನಿನ್ನೆ ಅವರು
ಟಿಪ್ಪು ಸುಲ್ತಾನ್ ಬಗ್ಗೆ ಹಿಂದೂ ವಿರೋಧಿ ಅಂತ ಹೇಳಿ ಅವ್ರು ಮಾತಾಡಿದ್ದಾರೆ, ಅದ್ರ ಬಗ್ಗೆ ನೀವು ಹೌದ್ರಿ, ಹಿಂದೂ ವಿರೋಧಿ ಅಂತ ಹೇಳ್ತಾನವ. ಟಿಪ್ಪು ಸುಲ್ತಾನ್ ಅವರು ಈ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳಿಗೆ ಪ್ರಾವಿಕ್ಯ ಹೊದಿಸಿದವರು. ಟಿಪ್ಪು ಸುಲ್ತಾನ್ ಅವರು ದಲಿತರಿಗೆ ಫಸ್ಟ್ ಇದ್ರೊಳಗ ಸೈನ್ಯ ಒಳಗೆ ಸೇರಿಸಿದವರು, ದಲಿತರಿಗೆ ಭೂಮಿ ಕೊಟ್ಟವರು. ನೀ ಏನ್ ಮಾಡಿವ, ನೀ ಬರೇ ದೌರ್ಜನ್ಯ ಮಾಡೋರು ಪರವಾಗಿದಿ, ದೌರ್ಜನ್ಯ ಮಾಡಿದವ್ರಿಗೆ ಒದ್ದಾರವ್ರು. ನಿಮ್ಮಂತ ಏನ್ ಲುಚ್ಚಾಗಳು ಇದ್ರಲ್ಲ ಆ ಕಾಲವಾಗ ಅವ್ರಿಗೆ ಒದ್ದಾರ. ನೀ ಏನ್ ಹೇಳ್ತಿ, ನಿಮ್ಮಂತವ್ರು ಬಾಳ ಮಂದಿ ಟಿಪ್ಪು ಸುಲ್ತಾನ್ ಇದೈತಲ್ಲ, ಸೂರ್ಯನ ಮೇಲೆ ಉಗುಳಿದ್ರೆ ಯಾರ ಮೇಲೆ ಉಗುಳು ಬೀಳ್ತದ, ಅವನ ಮುಖದ ಮೇಲೆ ಬೀಳ್ತದ. ಅದ ಹಂಗ ಆಗ್ಯದ. ಇದೇನ್ ಬಾಳ ಟೆನ್ಷನ್ ತಗೊಳ್ಳೋದಿಲ್ಲ. ಅವು ಹುಚ್ಚೈತದು, ಯಾಕಡೆ ಮಾತಾಡ್ತದ, ಏನ್ ಮಾತಾಡ್ತಾನ ಅವಂಗೆ ತಿಳಿಯಂಗಿಲ್ಲ. ನಾಳೆ ಮತ್ತೆ ಬ್ಯಾರೆದ ಮಾತಾಡ್ತಾನ. ಅವೆಲ್ಲ ಇವನ ಮೇಲೆ ಜಾಸ್ತಿ ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಇವನ್ ಹೇಳಿ ಹೇಳಿ ನಾವೇ ಪ್ರಚಾರ ಮಾಡತ್ತೀವೇನೋ ಅಂತ ಅನ್ಸತ್ತದ ನನಗೆ. ಅವ ಬೇಡ್ಕೊತಾನ ಮುಸಲ್ರು ಏನಾರು ನನಗೆ ಬೈಲಿ ಅಂತೇಳಿ. ಅದ್ ನಾವು ಬೈಯೋದು ಬಿಡ್ಬೇಕಾಗ್ಯದ. ಈಗ ನಿನ್ನೆ ಅಷ್ಟು ಹೇಳ್ಯಾನ ಅಂತೇಳಿ ನಮಗ್ ಮತ್ತೆ ತಲೆ ಕೆಟ್ಟಿತ್ತು. ಆದ್ರೂ ನಾವು ಏನ್ ಮಾಡಿದ್ವಿ, ಇಂಥ ಹುಚ್ಚರ ಬಾಯಿಗೆ ಹತ್ತಬಾರ್ದು. ಹುಚ್ಚ ಈಗ ಒಂದು ಹುಚ್ಚ ನಾಯಿ ನಮಗ್ ಕಡಿತದ, ನಾವು ಅದಕ್ಕೆ ಕಡಿಯಕ್ ಆಗಂಗಿಲ್ಲ, ಅದ್ ನಾಯಿ ಇರ್ತದ. ಹಿಂಗ ಈ ಸಂದರ್ಭ ಒಳಗೆ ನಾ ಅದು ಕೂಡ ಹೇಳ್ತೀನಿ, ಯಾವುದೇ ಆಗಲಿ ಸಂವಿಧಾನಬದ್ಧವಾದ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸಂವಿಧಾನದ ಆಶಯಗಳ ಮೂಲ ಆಶಯಗಳನ್ನು ಇದು ಮಾಡಿ ಸಂವಿಧಾನವನ್ನು ಗೌರವಿಸಿದ್ರ ಸಂವಿಧಾನ ನಮಗ್ ಗೌರವಿಸ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇರ್ಫಾನ್ ಶೇಖ್.